ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬ್ಲೌಸ್ ಸ್ಲೀವ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು, ಸ್ಲೀವ್ ಅಲ್ಲಿ ನಿಮಗೆ ರಿಂಕಲ್ಸ್ ಬರುತ್ತೆ, ಬ್ಯಾಕ್ ಸೈಡ್ ರಿಂಕಲ್ಸ್ ಹಾಗೆ ಫ್ರಂಟ್ ಸೈಡ್ ಕೂಡ ರಿಂಕಲ್ಸ್ ಬರುತ್ತೆ. ಅದು ಏನಕ್ಕೆ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ನೀವು ಸ್ಲೀವ್ ಅನ್ನ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಕ್ಯಾಪ್ ಹೈಟು ಹಾಗೆ ಇದು ಸೇಪು ಇವೆರಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬ್ಲೌಸ್ ಅಲ್ಲಿ ಕ್ಯಾಪ್ ಹೈಟು ಎಷ್ಟು ಇಡಬೇಕು, ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಅನ್ನೋದು, ಹಾಗೆ ಕ್ಯಾಪ್ ಹೈಟ್ ಅನ್ನ ಹಾಗೆ ಕ್ರಾಸ್ ಅನ್ನ ಯಾವ ರೀತಿ ನೀವು ಪರ್ಫೆಕ್ಟ್ ಮೆಥಡ್ ಅಲ್ಲಿ ಕಟ್ ಮಾಡ್ಕೋಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಬಿಗ್ನರ್ಸ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋನ ದಯವಿಟ್ಟು ಎಂಡ್ವರೆಗೂ ನೋಡಿ. ಮೊದಲಿಗೆ ನಾನು 4 ಫೋಲ್ಡ್ ಹಾಕೊಂಡಿದ್ದೀನಿ. 2 ಸ್ಲೀವ್ನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. 4 ಫೋಲ್ಡ್ ಹಾಕೊಂಡಿದ್ದೀನಿ. ನಮ್ಮ ಹತ್ರ ನಿಮಗೆ ಬಾಡಿ ಪಾರ್ಟ್ ಕೂಡ ಕಟ್ ಮಾಡಿದೀವಿ. ಅದರ ಅಳತೆನೆ ನಾವು ಇವಾಗ ಕಟ್ ಮಾಡೋಣ. ಹಾಗೆ ಅಳತೆ ಬ್ಲೌಸ್ ಅಲ್ಲಿ ಕೂಡ ನಾವು ಮೆಜರ್ಮೆಂಟ್ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದು ನಿಮಗೆ ಲೈನಿಂಗ್ ಬ್ಲೌಸ್ ಆಗಿದ್ರೆ 1/2 ಇಂಚು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ನೋಡಿ, ಇವಾಗ ಅಳತೆ ಬ್ಲೌಸ್ ಅಲ್ಲಿ ಸ್ಲೀವ್ ಎಷ್ಟಿದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಏನಾದ್ರೂ ನಿಮಗೆ ಸಾಲ್ಟೇಜ್ ಆಗಿತ್ತು ಅಂದ್ರೆ ಅದನ್ನ ಆ ಕಡೆ ಬಿಡಿ, ಅದು ಪರವಾಗಿಲ್ಲ. ಅದನ್ನ ಎಕ್ಸ್ಟ್ರಾ ಬೇಕಾದ್ರೆ ನೀವು ಲೈನಿಂಗ್ ಬಟ್ಟೆಯಲ್ಲಿ ಅಟ್ಯಾಚ್ ಮಾಡ್ಕೋಬಹುದು. ನೋಡಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ಕೂಡ ಸಾಲ್ಟೇಜ್ ಆಗುತ್ತೆ. ನಾನು ಎಕ್ಸ್ಟ್ರಾ ಪೀಸ್ ಅನ್ನ ಅಟ್ಯಾಚ್ ಮಾಡ್ಕೊಂತೀನಿ. ನಂತರ ನೀವು ಕಟ್ ಮಾಡೋದ್ ಮೇನ್ ಇಲ್ಲಿ ನೋಡ್ಕೋಬೇಕಾಗುತ್ತೆ. ನೋಡಿ, ಈ ತರ ನೀವು ಬ್ಲೌಸ್ ಅನ್ನ ಕೊಟ್ಟಿರ್ತಾರೆ, ಆಸ್ ಇಟ್ ಈಸ್ ಈ ರೀತಿ ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಈ ಕ್ಯಾಪ್ ಹೈಟು ಕರೆಕ್ಟ್ ಆಗಿದೆಯಲ್ಲ ಅಂತ ನಿಮಗೆ ತೋರಿಸ್ತೀನಿ. ಇದು ಪರ್ಫೆಕ್ಟ್ ಆಗಿ ಇರಲೇಬೇಕು, ಯಾಕಂದ್ರೆ ಕೊಟ್ಟಿದ್ದಾರೆ ಅಳತೆ ಬ್ಲೌಸ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲದೆ ಕೊಟ್ಟಿದ್ದಾರೆ ಅಂದ್ರೆ ಈ ಕ್ಯಾಪ್ ಹೈಟ್ ಕರೆಕ್ಟ್ ಆಗಿರುತ್ತೆ. ಈ ಚೆಸ್ಟ್ ಮೆಜರ್ಮೆಂಟ್ ಈ ಚೆಸ್ಟ್ ಮೆಜರ್ಮೆಂಟ್ ಬಂದು 38 ಚೆಸ್ಟ್ ಮೆಜರ್ಮೆಂಟ್ ಇದೆ ಬ್ಲೌಸ್ದು. ನೋಡಿ, ಇಲ್ಲಿಗೆ ನಾನು ಇಟ್ಕೊಂಡಿದ್ದೀನಿ. 1/2 ಇಂಚು ಎಕ್ಸ್ಟ್ರಾ ತಗೋಬೇಕು ಮಾರ್ಜಿನ್ಗೆ. ಹಾಗೆ ಇಲ್ಲಿ ಕೂಡ ಅಷ್ಟೇ. ನೋಡಿ, 1/2 ಇಂಚು ಎಕ್ಸ್ಟ್ರಾ ತಗೊಂಡು ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ತರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಇದನ್ನ ರಿಮೂವ್ ಮಾಡೋಣ, ನಮಗೆ ಅಳತೆ ಬ್ಲೌಸ್ ಅವಶ್ಯಕತೆ ಇಲ್ಲ. ನೋಡಿ, ನಾನು ಇಲ್ಲಿಗೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ. ಹಾಗೆ ಇಲ್ಲಿ ಕೂಡ ನಾನು ಮಾರ್ಕ್, ಇದು 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದು ಮಿನಿಮಮ್ 3.5 ಇರಲೇಬೇಕು, ಇದ್ರೆ ಮಾತ್ರ ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲಾಂದ್ರೆ ಕಡಿಮೆ ಇದ್ರೂ ಕೂಡ ತೊಂದರೆ ಆಗುತ್ತೆ. ನೋಡಿ, ಇದು 3 ಕರೆಕ್ಟ್ ಆಗಿ ಇಟ್ಟಿದ್ದಾರೆ ಸ್ನೇಹಿತರೆ ಅವರು. ನಾವೇನಾದ್ರೂ ಲೈನ್ ಹಾಕೋ ಡಿಫ್ರೆನ್ಸ್ ಆದ್ರೆ ಬರುತ್ತೆ. ನೋಡಿ, 3.38 ಇದೆ. 38 ಅಂದ್ರೆ ಆಲ್ಮೋಸ್ಟ್ ಆಲ್ ಅವರು 3.8 ಇಟ್ಟಿದ್ದಾರೆ. ನೋಡಿ, ಇದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ 3.8 ಕೂಡ ಇಲ್ಲಿ ಕೂಡ ಅಷ್ಟೇ ಇದೆ. ಈ ತರ ಇಟ್ಟಾಗ ಓಕೆ, ಅದು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟ್ ಆಗಿ ಬಂತು. ನಾವು ಕ್ಯಾಪ್ ಹೈಟ್ ಅನ್ನ ಕರೆಕ್ಟ್ ಆಗಿ ಇಟ್ಟಿದ್ವಿ. ಇವಾಗ ಬಂದು ಸೇಪ್ ಅನ್ನ ಯಾವ ರೀತಿ ಮಾರ್ಕ್ ಮಾಡೋಣ ಅಂತ ನೋಡೋಣ. ನೋಡಿ, ಇಲ್ಲಿ ಎಕ್ಸ್ಟ್ರಾ ಸಾಲ್ಟೇಜ್ ಆಗುತ್ತೆ, ಹಾಗಾಗಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕ್ತೀನಿ. ಅದನ್ನ ಎಕ್ಸ್ಟ್ರಾ ನಾನು ಆ ನಂತರ ಸ್ಟಿಚಿಂಗ್ ಮಾರ್ಜಿನ್ ಸೇರ್ಕೊಂತೀನಿ. ಎಕ್ಸ್ಟ್ರಾ ಬಟ್ಟೆನ ಅಲ್ಲಿ ಅಟ್ಯಾಚ್ ಮಾಡ್ಕೊಂತೀನಿ. ಇವಾಗ ಬಂದು ನಾವು ಮೇನ್ ಆಗಿ ಕ್ಯಾಪ್ ಹೈಟ್ ಅನ್ನ ಕ್ರಾಸ್ ಅನ್ನ ಯಾವ ರೀತಿ ಮಾರ್ಕೋಣ ಅಂತ ನೋಡೋಣ. ನೋಡಿ, ಈ ತರ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಇದು ನಮ್ಗೆ ಕ್ಯಾಪ್. ಓಕೆ, ಇದು ಕ್ಯಾಪ್ ಆಗುತ್ತೆ, ಸ್ಲೀವ್ ನ ಕ್ಯಾಪ್. ಇದೆಷ್ಟಿದೆ ಅಂತ ನೋಡ್ಕೊಳ್ಳಿ. ನೋಡಿ, ಇದು 2 ಅರ್ಧ ಬಂದು ಇಲ್ಲಿಗೆ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಈ ಟೇಪ್ ಅನ್ನ ಇನ್ನೊಂದ್ಸರಿ ಫೋಲ್ಡ್ ಮಾಡಿ ಈ ರೀತಿ. ಓಕೆ, ಈ ರೀತಿ ನೀವು ಮಾರ್ಕ್ ಮಾಡಿ. ಹಾಗೆ ಇಲ್ಲಿಗೊಂದು ಲೈನು, ಇವೆರಡಕ್ಕೂ ಒಂದು ಲೈನ್ ಹಾಕ್ರಿ. ಇವೆರಡು ಸೆಂಟರ್ಗೆ ಒಂದು ಲೈನ್ ಹಾಕೊಳ್ಳಿ. ಇದೊಂಥರ ಪ್ಯಾಟರ್ನ್ ಇದ್ದಂಗೆ ನಿಮಗೆ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮಗೆ ವರ್ಕ್ ಆಗುತ್ತೆ. ನೋಡಿ, ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಈ ಕಾರ್ನರ್ ಸೈಡ್ ಇಂದ ಈ ಕಾರ್ನರ್ಗೆ ಒಂದು ಲೈನ್ ಹಾಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಈ ಲೈನ್ ಏನಕ್ಕೆ ಹೇಳ್ತಾ ಇದ್ದೀನಿ, ನೀವು ಹೊಸದಾಗಿದ್ದವರು ಟ್ರೈ ಮಾಡಿ, ಇದನ್ನ ತುಂಬಾ ಹೆಲ್ಪ್ಫುಲ್ ಆಗಿ ಪರ್ಫೆಕ್ಟ್ ಆಗಿ ಸ್ಲೀವ್ ಬರುತ್ತೆ. ನೋಡಿ, ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ನಾವು ಸ್ಕೇಲ್ ಅನ್ನ ಯೂಸ್ ಮಾಡ್ಕೋಬೇಕಾಗತ್ತೆ. ನಮಗೆ ನೋಡಿ, ಈ ತರ ಫ್ರೆಂಚ್ ಕರ್ವ್ ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನಿಮ್ಗೆ ಈ ಸೇಪ್ ಅನ್ನ ತೆಗಿಬಹುದು. ನಿಮ್ಮ ಹತ್ರ ಇಲ್ಲ ಅಂದ್ರೆ ದಯವಿಟ್ಟು ಈ ಸೈಡ್ ಅಲ್ಲಿ ವಿಡಿಯೋ ಸೈಡ್ ಅಲ್ಲಿ ಇದ್ರದ್ದು ಲಿಂಕ್ ಅನ್ನ ಹಾಕಿರ್ತೀನಿ, ಬೇಕಾದ್ರೆ ನೀವು ಅಲ್ಲಿ ಬೈ ಮಾಡಬಹುದು. ಇಲ್ಲಾಂದ್ರೆ ನೀವು ಹಾಫ್ ಲೈನ್ ಅಲ್ಲಿ ಕೂಡ ತಗೋಬಹುದು. ಹಾಗೆ ನೋಡಿ, ಈ ಸ್ಕೇಲ್ ಅನ್ನ ಇಲ್ಲಿಂದ ಇಟ್ಟು ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಬೇಕು. ನೋಡಿ, ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ಇದು ನಮ್ಗೆ ಇಲ್ಲಿ ಮೇನ್ ಆಗಿ ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಆಗಿರ್ಬೇಕು. ಇದು ಸೆಂಟರ್ ಪಾಯಿಂಟ್. ಓಕೆ, ಈ ತರ ಸ್ಕೇಲ್ ಇಟ್ಟಿದೀವಿ. ಇದನ್ನ ವಾಪಸ್ ನಾವು ತಿರ್ಗಾ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಮ್ಗೆ ಇಲ್ಲಿ ಕೂಡ ಅಷ್ಟೇ ಎಕ್ಸ್ಟ್ರಾ ಇದ್ರೆ ತೋರಿಸುತ್ತೆ. ಅದು ನೋಡಿ ಕಾಣಿಸ್ತಾ ಇದೆ. ಇಲ್ಲಿ ನಮ್ಗೆ ಎಕ್ಸ್ಟ್ರಾ ಇದ್ರೆ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ, ಕರೆಕ್ಟ್ ಆಗಿ ಬರುತ್ತೆ ಸೇಪ್ ಅನ್ನೋದು. ಇದು ನಮ್ಗೆ ಫ್ರಂಟ್ ಸೇಪ್. ಇವಾಗ ಬ್ಯಾಕ್ ಸೇಪ್ ಯಾವ ರೀತಿ ತೆಗೆಯೋದು ಅಂದ್ರೆ ನೋಡಿ, ಇಲ್ಲಿ ಏನಿದೆ ಈ ಪಾಯಿಂಟ್ ಬಂದಿದೆ, ಇದಲ್ಲ, ಇದು ಸೆಂಟರ್ ಪಾಯಿಂಟ್. ಈ ಕಡೆಗೆ ನಾವು ಇನ್ನೊಂದು ಲೈನ್ ಹಾಕೊಂಡಿದೀವಲ್ಲ, ಹಾಗಾಗಿ ಈ ಲೈನ್ ಹಾಕೊಂಡದ್ದು. ಈ ಪಾಯಿಂಟ್ ಹಿಡಿಯೋಕ್ಕೋಸ್ಕರನೇ ಈ ಲೈನ್ ಅನ್ನು ಹಾಕೊಂಡಿರ್ತೀವಿ. ಇಲ್ಲಿ ಒಂದು 1/2 ಇಂಚು ನಾವು ಒಂದು ಮಾರ್ಕ್ ಮಾಡ್ತೀವಿ.
ಈ ಅರ್ಧ ಇಂಚು ನಮಗೆ ಬ್ಯಾಕ್ ಶೇಪಿಗೆ ಯೂಸ್ ಆಗುತ್ತೆ ನೋಡಿ. ಈ ರೀತಿ ಇಲ್ಲಿಂದ ಬಂದು ಇದು ಇಲ್ಲಿ ಕ್ಲೀನ್ ಆಗಿ ಇಲ್ಲಿ ಜಾಯಿಂಟ್ ಆಗಬೇಕು, ಇಲ್ಲ ಅಂದ್ರೆ ಇಲ್ಲಿ ಶೇಪ್ ಅನ್ನೋದು ನೀಟಾಗಿ ಬರಲ್ಲ ನೋಡಿ. ಇದನ್ನ ವಾಪಸ್ ನಾವು ಈ ರೀತಿ ಇಟ್ಕೊಂಡು ನೋಡಿ ಈ ಲೈನ್ಗೆ ಇದು ಕನೆಕ್ಟ್ ಆಗಿರ್ಬೇಕು. ನಮಗೆ ನೀವು ಯಾವುದೇ ತ್ರಾಸ್ ಇಲ್ದೇನೆ ಈ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು ನೋಡಿ. ತುಂಬಾ ಈಸಿಯಾಗಿ ನಿಮ್ಗೆ ಶೇಪ್ ಅನ್ನೋದು ಮಾರ್ಕಿಂಗ್ ಆಗಿದೆ ನೋಡಿ. ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ, ಹಾಗೆ ನಿಮ್ಗೆ ತೋರಿಸ್ತೀನಿ ಬ್ಲೌಸ್ ಅಲ್ಲಿ ಕರೆಕ್ಟ್ ಆಗಿದೆಯಲ್ಲ ಅಂತ ಹೇಳಿ. ನಾವೇನಿದು ಬಾಡಿ ಪಾರ್ಟ್ ಅನ್ನ ಕಟ್ ಮಾಡಿದೀವಿ ಅದಕ್ಕೆ ಇದಕ್ಕೂ ಇಟ್ಟು ತೋರಿಸ್ತೀನಿ ನೋಡಿ. ಈ ರೀತಿ ನಾನು ಇವಾಗ ನಿಮಗೆ ಬ್ಯಾಕ್ ಸೈಡು ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ನಾವು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀವಿ ನೋಡಿ. 38 ಚೆಸ್ಟ್ ಮೆಜರ್ಮೆಂಟ್ ಇದೆ, 30 ಸೈಜು, 30 ಸೊಂಟದ ಅಳತೆ ಇದೆ. ನಾವು ಆಸ್ ಇಟ್ ಈಸ್ ಇಟ್ಟು ನಾವು ಇದನ್ನು ತೋರಿಸ್ತೀನಿ ನಿಮ್ಗೆ ಅಳತೆ ಬ್ಲೌಸ್ ಅಲ್ಲಿ. ನೋಡಿ ಈ ರೀತಿ ನಾವು ನಮ್ಗೆ ಈ ಪಾಯಿಂಟಿಗೆ ಬಂದ್ರೆ ಸಾಕು, ಯಾಕಂದ್ರೆ ನಮ್ಗೆ ಇಲ್ಲಿ ಬಟ್ಟೆ ಶಾರ್ಟೇಜ್ ಆಗಿರೋದ್ರಿಂದ ನಾವು ಎಕ್ಸ್ಟ್ರಾ ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇಲ್ಲಿವರೆಗೂ ಕರೆಕ್ಟ್ ಆಗಿ ಬಂದ್ರೆ ಸಾಕು, ಕರೆಕ್ಟ್ ಆಗಿ ಬರ್ತಾ ಇದೆ. ಈ ರೀತಿ ನೀವು ಕಟ್ ಮಾಡಿದ್ರು ಕೂಡ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗೆ ನಾವು ಇದನ್ನ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ, ಕಟ್ ಮಾಡ್ಕೊಳ್ಳೋಣ ನೋಡಿ. ನೋಡಿ ಇದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಮೇನ್ ಫ್ಯಾಬ್ರಿಕ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಇದ್ದು ಬಾಡಿ ಪಾರ್ಟ್ ಕೂಡ ನಾವು ಹಿಂದಿನ ವಿಡಿಯೋದಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ. ದಯವಿಟ್ಟು ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.